ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿಗಳನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀವಿ. ಇದು ಇಡೀ ಕರ್ನಾಟಕವೇ ನೋಡಲೇಬೇಕಾದಂತಹ ಸುದ್ದಿ, ಎಲ್ಲ ಜಾತಿಯವರು ನೋಡಲೇಬೇಕಾದಂತಹ ಬಿಗ್ ಸ್ಟೋರಿ. ಇದು ಏನದು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕುರಿತ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ರಾಜ್ಯದ ರಿಯಲ್ ಜನಸಂಖ್ಯೆ ಎಷ್ಟು ಕೋಟಿ ಗೊತ್ತಾ? ಹಾಗಾದ್ರೆ 6 ಅಲ್ಲ 7 ಅಲ್ಲ 8 ಅಲ್ಲ, ಹಾಗಿದ್ರೆ ಎಷ್ಟು ಕೋಟಿ ಅನ್ನುವಂತಹ ಪ್ರಶ್ನೆಗೆ ನಿಮ್ಮ ಮುಂದೆ ನಾವು ಉತ್ತರ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ. ಅಬ್ಬಬ್ಬಾ, ಜಾತಿ ಲೆಕ್ಕ ಕೇಳಿದ್ರೆ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಜಾತಿಗಳ ಅಸಲಿ ಲೆಕ್ಕ ಈಗಾಗಲೇ ಒಂದ್ ಕಡೆ ಒಕ್ಕಲಿಗರು, ಲಿಂಗಾಯತರು ನಮ್ಮ ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದೀವಿ, ನಾವು ಮೊದಲು ಅಂತ ಹೇಳ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಲೆಕ್ಕಾಚಾರವನ್ನ ನೋಡ್ತಾ ಇದ್ರೆ ಇದೇನಪ್ಪ ಇಷ್ಟು ಕಡಿಮೆ ಇದ್ದೀವಾ ನಾವು ಅಂತ ಹೇಳಿ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದಕ್ಕೆ ಸಾಕಷ್ಟು ವಿರೋಧಗಳು, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದೇ ರೀತಿಯಾಗಿ ಸಚಿವರು, ಶಾಸಕರ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆಗಳು, ರಾಜ್ಯದ ರಿಯಲ್ ಜನಸಂಖ್ಯೆ ಎಷ್ಟು ಕೋಟಿ ಇದೆ, 6 ಅಲ್ಲ 7 ಅಲ್ಲ 8 ಅಲ್ಲ, ಹಾಗಿದ್ರೆ ಎಷ್ಟು ಕೋಟಿ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇರುವಂತದ್ದು. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ಲಿಕ್ಕಿದೆ ಜಾತಿಗಳ ಅಸಲಿ ಲೆಕ್ಕವನ್ನ. ಇದು ಇಡೀ ಕರ್ನಾಟಕವೇ ನೋಡ್ಲೇಬೇಕಾದಂತಹ ಸುದ್ದಿ, ಎಲ್ಲಾ ಜಾತಿಯವರು ನೋಡ್ಲೇಬೇಕಾದಂತಹ ಬಿಗ್ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ಲಿಕ್ಕಿದೆ ಎಷ್ಟು ಜಾತಿ ಜನಗಣತಿ ಇದೆ, ಎಷ್ಟು ಜನಸಂಖ್ಯೆ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಬಿಚ್ಚಿಡ್ಲಿಕ್ಕಿದೆ. ಅಂದ್ರೆ ಜಾತಿಗಳ ಅಸಲಿ ಲೆಕ್ಕ ಏನಿದೆ, 2011ರಲ್ಲಿ ಕರ್ನಾಟಕದ ಜನಸಂಖ್ಯೆ 6 ಕೋಟಿ 10 ಲಕ್ಷ ಇತ್ತು. 2015ರಲ್ಲಿ ಕರ್ನಾಟಕ ಜನಸಂಖ್ಯೆ 6 ಕೋಟಿ 35 ಲಕ್ಷ. 2011ರಲ್ಲಿ ಕೇಂದ್ರ ಸರ್ಕಾರದಿಂದ ಜನಗಣತಿ ವರದಿ ಬಹಿರಂಗ ಆಗಿದೆಯಲ್ಲ, 2015ರಲ್ಲಿ ಸಮೀಕ್ಷೆ ಮಾಡಿದಂತಹ ರಾಜ್ಯ ಸರ್ಕಾರ. ಹಾಗಿದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸುಳ್ಳನ್ನ ಹೇಳ್ಬಿಡ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಸಂಖ್ಯೆ, ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಸಂಖ್ಯೆ ಎರಡರಲ್ಲೂ ಕೂಡ ಏರುಪೇರು ಆಗ್ತಾ ಇದೆ. ಸೊ ಹಾಗಾಗಿ ಕೇಂದ್ರದ ಮೇಲೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಜಾತಿ ಗಣತಿ ಮೇಲೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ನಾನು ಈ ಹಿಂದೆ ಹೇಳಿದಾಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಅನ್ನುವಂತಹ ಪ್ರಶ್ನೆ. ಸರ್ಕಾರಗಳ ಲೆಕ್ಕವೇ ಬೇರೆ ಆಗಿದೆ, ಸಮುದಾಯಗಳು ಕೊಡ್ತಾ ಇರುವಂತಹ ಲೆಕ್ಕವೇ ಬೇರೆ ಆಗಿದೆ. ಸೊ ಹಾಗಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗೋದು ಸರ್ವೇ ಸಾಮಾನ್ಯ. ಸರ್ಕಾರಿ ಲೆಕ್ಕ ಒಪ್ಪದ ಸಮುದಾಯಗಳ ಲೆಕ್ಕವಾದರೂ ಎಷ್ಟು ಕೋಟಿ ಅನ್ನುವಂತಹ ಪ್ರಶ್ನೆಗಳು. ಸಮುದಾಯಗಳ ಲೆಕ್ಕ ಒಟ್ಟು ಮಾಡಿದ್ರೆ ಬೆಚ್ಚಿ ಬೀಳೋದಂತ ಗ್ಯಾರಂಟಿ. ಕರ್ನಾಟಕದ ಜನಸಂಖ್ಯೆ 6 ಅಲ್ಲ 7 ಅಲ್ಲ 8 ಕೋಟಿಯೂ ಅಲ್ಲ. ಹಾಗಾದ್ರೆ ಎಷ್ಟು? ಸಮುದಾಯಗಳ ಲೆಕ್ಕ ಒಟ್ಟು ಮಾಡಿದ್ರೆ ನಿಜಕ್ಕೂ ಶಾಕಿಂಗ್ ಆಗತ್ತೆ. ಹಾಗಾದ್ರೆ ಸೊ ಎಷ್ಟು ಅನ್ನುವಂತಹ ಸಂಖ್ಯೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಕರ್ನಾಟಕದ ಜನಸಂಖ್ಯೆ ಬರೋಬ್ಬರಿ 9 ಕೋಟಿ ಅಂತೆ ಸಮುದಾಯಗಳ ಲೆಕ್ಕಾಚಾರ ಇದು. ಅಬ್ಬಬ್ಬಾ, 9 ಕೋಟಿ ಆಗೋಯ್ತಾ ಕರ್ನಾಟಕ ಜನಸಂಖ್ಯೆ ಅನ್ನುವಂತಹ ಪ್ರಶ್ನೆ. ಸಮುದಾಯಗಳ ಲೆಕ್ಕ ಕೂಡಿದ್ರೆ ರಾಜ್ಯದ ಜನಸಂಖ್ಯೆ 9 ಕೋಟಿ ಆಗತ್ತೆ.
ಸರ್ಕಾರಿ ಲೆಕ್ಕವನ್ನ ಸಮುದಾಯಗಳು ಕೂಡ ಒಪ್ಕೊಳ್ತಾ ಇಲ್ಲ. ಅವರು ಕೂಡ ಲೆಕ್ಕವನ್ನ ಕೊಡ್ತಾ ಇದ್ದಾರೆ. ಸಮುದಾಯಗಳ ಲೆಕ್ಕ ಒಟ್ಟು ಮಾಡಿದ್ರೆ ನಿಜಕ್ಕೂ ಶಾಕಿಂಗ್ ಸುದ್ದಿ. ಇಲ್ಲಿಯವರೆಗೂ ಕೂಡ ನಾವು 6 ಕೋಟಿ 7 ಕೋಟಿ ಅಂತ ಒಂದು ಅಂದಾಜು ಸಂಖ್ಯೆಯನ್ನ ಹೇಳ್ತಾ ಇದ್ವಿ. ರಾಜ್ಯ ಸರ್ಕಾರ ಕೂಡ ಕೊಟ್ಟಿರುವಂತಹ ಲೆಕ್ಕವೂ ಕೂಡ ಹಾಸುಪಾಸು ಇದೆ. ಆದರೆ ಸಮುದಾಯಗಳು ಕೊಡ್ತಾ ಇದೆಯಲ್ಲ ಲೆಕ್ಕ, ನಿಜಕ್ಕೂ ಒಂದು ಕಡೆ ಆಶ್ಚರ್ಯಕರವಾದಂತಹ ಲೆಕ್ಕ. 9 ಕೋಟಿ ಅಂತೆ ನಮ್ಮ ಕರ್ನಾಟಕದ ಜನಸಂಖ್ಯೆ. ಒಪ್ತೀರಾ ನೀವು? ಯಾವ ಅಂಕಿ ಅಂಶಗಳ ಆಧಾರದ ಮೇಲೆ ಸಮುದಾಯಗಳು ಹೇಳ್ತಾ ಇದ್ದಾವೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ ಏನು, ಸಮುದಾಯಗಳು ಯಾವ ರೀತಿಯಾದಂತಹ ಲೆಕ್ಕವನ್ನ ಕೊಡ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಎಕ್ಸ್ಪ್ಲೈನ್ ಮಾಡುವಂತಹ ಕೆಲಸವನ್ನ ಕೂಡ ನಾವು ಮಾಡ್ತೀವಿ. ಎಸ್, ನೋಡಿ, ಒಕ್ಕಲಿಗ ಜಾತಿ ಸಂಖ್ಯೆ ಎಷ್ಟಿದೆ ಹಾಗಾದ್ರೆ? ಸರ್ಕಾರಿ ಕೊಡ್ತಾ ಇರುವಂತಹ ಲೆಕ್ಕ ಇದು 61,58,352 ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ. ಬಟ್ ಆದ್ರೆ ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕ ಎಷ್ಟಪ್ಪ ಅಂತಂದ್ರೆ 1 ಕೋಟಿಗೂ ಹೆಚ್ಚು. ನೋಡಿ, 1 ಕೋಟಿಗೂ ಹೆಚ್ಚು ಕೊಡ್ತಾ ಇರುವಂತದ್ದು ಸರ್ಕಾರಿ ಲೆಕ್ಕ. ಇದು ಒಕ್ಕಲಿಗದು. ಇನ್ನು ಲಿಂಗಾಯತ ಜಾತಿ ಸಂಖ್ಯೆಯನ್ನ ನಾವು ನೋಡ್ತಾ ಹೋಗೋದ್ರೆ ಸರ್ಕಾರಿ ಲೆಕ್ಕ ಕೊಡ್ತಾ ಇರುವಂಥದ್ದು 76,84,939 ಲೆಕ್ಕವನ್ನ ಕೊಡ್ತಾ ಇದೆ ಸರ್ಕಾರ. ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕವನ್ನ ನಾವು ನೋಡ್ತಾ ಹೋಗೋದಾದ್ರೆ 1.5 ಕೋಟಿಗೂ ಹೆಚ್ಚು ಲೆಕ್ಕವನ್ನ ಕೊಡ್ತಾ ಇದೆ ಸಮುದಾಯ. ಹಾಗಾದ್ರೆ ಸರ್ಕಾರ ಯಾವ ರೀತಿಯಾದಂತಹ ಲೆಕ್ಕ ಕೊಡ್ತು, ಸಮುದಾಯ ಯಾಕೆ ಈ ರೀತಿಯಾದಂತಹ ಲೆಕ್ಕವನ್ನ ಕೊಡ್ತಾ ಇದೆ? ಜನಸಂಖ್ಯೆಯನ್ನ ಏರಿಕೆ ಮಾಡ್ಕೊಳ್ಳೋದ್ರಲ್ಲಿ ಒಂದ್ ಕಡೆ ಸಮುದಾಯಗಳು ಮುಂದಾಗ್ಬಿಟ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಸೊ ಹಾಗಾಗಿ ಯಾವ ಒಂದು ಆಧಾರದ ಮೇಲೆ ಸಮುದಾಯ ಈ ರೀತಿಯಾದಂತಹ ಲೆಕ್ಕ ಕೊಡ್ತಾ ಇದೆ ಅದು ನನಗೂ ಕೂಡ ಗೊತ್ತಿಲ್ಲ. ಇನ್ನು SC ಸಮುದಾಯದ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. 1,90,29,29,347 ಸರ್ಕಾರ ಕೊಟ್ಟಿರುವಂತಹ ಲೆಕ್ಕದಲ್ಲಿ ಇಷ್ಟಿದೆ. ಬಟ್ ಆದರೆ ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕ 1.5 ಕೋಟಿಗೂ ಹೆಚ್ಚಿದೆ ಅಂತ ಹೇಳಿ ಸಮುದಾಯ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ನಿಯರ್ ಇದೆ. ಇದನ್ನ ಸಮುದಾಯ ಕೂಡ ಒಂದ್ ಕಡೆ ಒಪ್ಕೊಂಡಿದೆ. ಈ ಒಂದು ಲೆಕ್ಕವನ್ನ, ಸರ್ಕಾರ ಕೊಟ್ಟಿರುವಂತಹ ಲೆಕ್ಕವನ್ನ ಒಂದ್ ಕಡೆ ಒಪ್ಕೊಂಡಿದೆ. ಅದಕ್ಕೆ ಪಟ್ಟು ಕೂಡ ಹಿಡಿದಿದ್ದಾರೆ. ಇದನ್ನೇ ಮುಂದುವರಿಸಿ, ಇದನ್ನೇ ಇದೀಗ ಜಾತಿ ಗಣತಿ ವರದಿ ಅಂತ ಹೇಳಿ ಉಲ್ಲೇಖ ಮಾಡಿ ಅನ್ನುವಂತಹ ಪ್ರೆಷರ್ ಕೂಡ ಆಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ. ಇದೀಗ ST ಸಮುದಾಯದ ಸಂಖ್ಯೆ ಎಷ್ಟು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಬಂದಿದೆ. ನೋಡಿ, ಸರ್ಕಾರ ಕೊಡ್ತಾ ಇರುವಂತಹ ಲೆಕ್ಕ 42,81,289 ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ. ಅದು ಕೂಡ ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕವನ್ನ ನೋಡ್ತಾ ಹೋಗೋದಾದ್ರೆ 50 ಲಕ್ಷ ಕೊಡ್ತಾ ಇದೆ. ಇದು ST ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕ. ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕ ಪ್ರಕಾರ ಹೋಗ್ಬಿಟ್ರೆ ಏನಪ್ಪ ಮುಂದೆ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗತ್ತೆ. ಸರ್ಕಾರ ಸರಿಯಾಗಿ ಲೆಕ್ಕಾಚಾರವನ್ನ ಹಾಕಿಲ್ವಾ, ಸರಿಯಾಗಿ ಸೆನ್ಸಸ್ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆ. ಅದೇ ರೀತಿಯಾಗಿ 2015ರಲ್ಲಿ ಮಾಡಿದಂತಹ ಜಾತಿ ಗಣತಿಯನ್ನೇ ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು. ಇವತ್ತು ಕೂಡ ಸಭೆ ಇದೆ 4 ಗಂಟೆಗೆ. ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಗುತ್ತೆ ಅನ್ನೋದು ಕೂಡ ಒಂದ್ ಕಡೆ ಕುತೂಹಲ ಕೂಡ ಕಾರಣ ಆಗ್ತಾ ಇದೆ. ಇನ್ನು ಮುಸ್ಲಿಂ ಸಮುದಾಯದ ಸಂಖ್ಯೆ ಎಷ್ಟಿದೆ, ಸರ್ಕಾರ ಕೊಡ್ತಾ ಇರುವಂತಹ ಲೆಕ್ಕ ಎಷ್ಟು ಹಾಗಾದ್ರೆ? 75,25,880 ಕೊಡ್ತಾ ಇದೆ. ಇದು ಸರ್ಕಾರ ಕೊಡ್ತಾ ಇರುವಂತಹ ಲೆಕ್ಕ. ಸೊ ಹಾಗಾಗಿ ಇನ್ನು ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕ ಎಷ್ಟಪ್ಪ ಅಂತಂದ್ರೆ 90 ಲಕ್ಷ ಕೊಡ್ತಾ ಇದೆ. ಸಮುದಾಯ 90 ಲಕ್ಷ ಇದ್ದೀವಿ ನಾವು, ಬಟ್ ಸರ್ಕಾರ ಕೊಟ್ಟಿರೋದು ಕೇವಲ 75,25,880 ಲೆಕ್ಕವನ್ನ ತೋರಿಸ್ತಾ ಇದೆ ಅಂತ ಹೇಳಿ ಸಮುದಾಯಗಳು ಇದೀಗ ವಾದವನ್ನ ಮಾಡ್ತಾ ಇರುವಂಥದ್ದು. ಯಾವ ಸಮುದಾಯ? ಮುಸ್ಲಿಂ ಸಮುದಾಯ ವಾದ ಮಾಡ್ತಾ ಇರುವಂಥದ್ದು. ನಾವು ಜಾಸ್ತಿ ಇದ್ದೀವಿ ಅಂತ ಹೇಳಿ ಮುಸ್ಲಿಂ ಸಮುದಾಯ ಕೂಡ ವಾದವನ್ನ ಮಾಡ್ತಾ ಇದೆ. ಸೊ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಸಮುದಾಯ ಹೇಳ್ದಂಗೆ ನಾವು ಯಾರು ಕೂಡ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರ. ಇನ್ನು ಮುಂದಿನ ಕುರುಬ ಸಮುದಾಯದ ಸಂಖ್ಯೆ ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ ಎಷ್ಟು? 43,72,847 ಕೊಡ್ತಾ ಇದೆ ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ ಜಾತಿ ಗಣತಿಯಲ್ಲಿ. ಬಟ್ ಆದ್ರೆ ಸಮುದಾಯ ಏನ್ ಹೇಳ್ತಾ ಇದೆಪ್ಪ ಅಂತಂದ್ರೆ ನಾವು 50 ಲಕ್ಷ ಇದ್ದೀವಿ ಅಂತ ಹೇಳಿ ಮಾತನಾಡ್ತಾ ಇರುವಂಥದ್ದು, ಸಮುದಾಯ ಹೇಳ್ತಾ ಇರುವಂಥದ್ದು. ಇದು ಕುರುಬ ಸಮುದಾಯದ ಲೆಕ್ಕಾಚಾರ ಇಷ್ಟಿದೆ ಅಂತ ಹೇಳಿ ಸಮುದಾಯ ಹೇಳ್ತಾ ಇದೆ. ಸೊ ಇದರಲ್ಲೂ ಕೂಡ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇಕ್ಕಟ್ಟಿಗೆ ಸಿಲುಕಿದ್ದಾರೆ.
ಏನು ಮಾಡ್ತಾರೆ ಇವತ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಇವತ್ತು ನಾಡಿನ ಎಲ್ಲ ಸಮುದಾಯಗಳ ಚಿತ್ತ ಇವತ್ತಿನ ಸಭೆಯತ್ತ ನೆಟ್ಟಿದೆ. ಇನ್ನು ಗೊಲ್ಲ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಗೊಲ್ಲ ಸಮುದಾಯಕ್ಕೆ ಸರ್ಕಾರ ಕೊಟ್ಟಿರುವಂತಹ ಲೆಕ್ಕಾಚಾರಗಳು ಎಷ್ಟಿದೆ? 10.5 ಲಕ್ಷ ಜನಸಂಖ್ಯೆ ಇದೆ ಅಂತ ಹೇಳಿ ಸರ್ಕಾರ ಕೊಟ್ಟಿರುವಂತಹ ಲೆಕ್ಕಾಚಾರಗಳು. ಹಾಗಾದ್ರೆ ಸಮುದಾಯ ಎಷ್ಟು ಹೇಳ್ತಾ ಇದೆ? ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕಾಚಾರ 35 ಲಕ್ಷ ಇದೆ ಅಂತ ಹೇಳಿ ಸಮುದಾಯ ಹೇಳ್ತಾ ಇರುವಂಥದ್ದು. ಇದು ಕೂಡ ಗೊಲ್ಲ ಸಮುದಾಯದವರು ಹೇಳ್ತಾ ಇರುವಂತಹ ಮಾತುಗಳಾಗಿದೆ. ಹಾಗಾಗಿ ಏನಾಗತ್ತೆ, ಯಾಕೆ ಈ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಏರಿಕೆ ಮಾಡಿಕೊಳ್ಳೋದಕ್ಕೆ ಸಮುದಾಯ ಮುಂದಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಇನ್ನು ಬ್ರಾಹ್ಮಣ ಸಮುದಾಯದ ಲೆಕ್ಕಾಚಾರವನ್ನು ನಾವು ನೋಡ್ತಾ ಹೋಗೋದಾದ್ರೆ, ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ ಎಷ್ಟಿದೆ? 15,64,741 ಇದೆ. ಇದು ಸರ್ಕಾರ ಕೊಟ್ಟಿರುವಂತಹ ಲೆಕ್ಕಾಚಾರ. ಆದರೆ ಸಮುದಾಯ ಹೇಳ್ತಾ ಇರುವಂಥದ್ದು 45 ಲಕ್ಷ ಇದ್ದೀವಿ ನಾವು ಅಂತ ಹೇಳಿ ಲೆಕ್ಕವನ್ನು ಕೊಡ್ತಾ ಇದೆ ಸಮುದಾಯಗಳೆಲ್ಲ ಹೋಗಿ ಮನೆ ಮನೆ ಬಾಗಿಲಿಗೆ ಸೆನ್ಸಸ್ ನಡೆಸ್ಬಿಟ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಇಲ್ಲ, ಅದು ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಸೆನ್ಸಸ್ ನಡೆಸೋದಕ್ಕೆ ಕೋಟಿ ಹಣ ಬೇಕಾಗುತ್ತೆ. ಅಷ್ಟು ಸುಲಭದ ಮಾತಲ್ಲ ಸೆನ್ಸಸ್ ನಡೆಸೋದು. ಈ ಒಂದು ಸೆನ್ಸಸ್ ನಡೆಸೋದಕ್ಕೆ ಅಂತ ಹೇಳಿ 165 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂತೆ ಸರ್ಕಾರ. ಹಾಗಾಗಿ ಸಮುದಾಯಗಳು ಯಾವ ರೀತಿಯಾದಂತಹ ಲೆಕ್ಕಾಚಾರ ಕೊಡ್ತಾ ಇದಾವೆ ಗೊತ್ತಿಲ್ಲ. ಇನ್ನು ವಿಶ್ವಕರ್ಮ ಸಮುದಾಯ ಏನು ಹೇಳ್ತಾ ಇದೆ? ಆ ಸಮುದಾಯ ಏನು ಹೇಳ್ತಾ ಇದೆ? ಸರ್ಕಾರ ಕೊಟ್ಟಿರುವಂತಹ ಲೆಕ್ಕವನ್ನು ಯಾಕೆ ಅವರು ಅಲ್ಲಗಳಿತಾ ಇದ್ದಾರೆ? ಸರ್ಕಾರ ಕೊಟ್ಟಿರುವಂತಹ ಲೆಕ್ಕಾಚಾರ 15 ಲಕ್ಷ ಇದ್ದೀವಿ ನಾವು ಅಂತ ಹೇಳಿ ಸರ್ಕಾರ ಕೊಡ್ತಾ ಇರುವಂತಹ ಲೆಕ್ಕಾಚಾರ ಇದು. ಯಾವುದರಲ್ಲಿ? ವಿಶ್ವಕರ್ಮ ಸಮುದಾಯದವರು ಹೇಳ್ತಾ ಇರುವಂತಹದ್ದು. ಅದು ಕೂಡ ಸರ್ಕಾರ ಕೊಟ್ಟಿರುವಂತಹ ಲೆಕ್ಕಾಚಾರ ಇದು. ಇನ್ನು ಸಮುದಾಯ ಏನು ಹೇಳ್ತಾ ಇದೆ? ವಿಶ್ವಕರ್ಮದ ಸಮುದಾಯ ಎಷ್ಟು ಸಂಖ್ಯೆಯನ್ನು ಕೊಡ್ತಾ ಇದೆ ಅಂತ ನಾವು ನೋಡೋದಾದ್ರೆ, ನಾವು 40 ಲಕ್ಷ ಇದ್ದೀವಿ ಅಂತ ಹೇಳಿ ಸಮುದಾಯ ಹೇಳ್ತಾ ಇದೆ. ಪ್ರತಿಯೊಬ್ಬ ಸಮುದಾಯದವರು ಕೂಡ ಇಲ್ಲಿ ಒಕ್ಕಲಿಗ ಅಥವಾ ಲಿಂಗಾಯತ, ಕುರುಬ ಅಂತ ಅಲ್ಲ, ಎಲ್ಲ ಸಮುದಾಯಗಳು ಕೂಡ ಇದೀಗ ನಾಮುಂದು ಅಂತ ಹೇಳಿ ಮುಗಿಬೀಳ್ತಾ ಇದ್ದಾವೆ. ಲೆಕ್ಕಾಚಾರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇನ್ನು ಮುಂದಿನ ಸಮುದಾಯ ಯಾವುದಪ್ಪ ಅಂತಂದ್ರೆ ಮರಾಠ ಸಮುದಾಯ. ಮರಾಠ ಸಮುದಾಯದ ಲೆಕ್ಕಾಚಾರವನ್ನು ಸರ್ಕಾರ ಕೊಟ್ಟಿರುವಂತಹ ಸಂಖ್ಯೆ 16 ಲಕ್ಷವನ್ನ ಕೊಟ್ಟಿದೆ. ಆಯ್ತಾ? ಈಗ ಸಮುದಾಯ ಕೊಟ್ಟಿರುವಂತಹ ಲೆಕ್ಕ 50 ಲಕ್ಷ ಎಲ್ಲಿ, 16 ಲಕ್ಷ ಎಲ್ಲಿ ಸಮುದಾಯಗಳು ಕೊಡ್ತಾ ಇರುವಂತಹ ಲೆಕ್ಕಾಚಾರ. ಇನ್ನು ಮುಂದಿನ ಮರಾಠ ಆಯಿತು. ಈಗ ಈಡಿಗ ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕಾಚಾರ, ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ 14 ಲಕ್ಷವನ್ನ ಕೊಟ್ಟಿದೆ. ಇದೀಗ ಸಮುದಾಯಗಳು ಕೊಟ್ಟಿರುವಂತಹ ಲೆಕ್ಕ 20 ಲಕ್ಷ, 6 ಲಕ್ಷ ಹೆಚ್ಚಾಗಿ ತೋರಿಸ್ತಾ ಇದ್ದಾವೆ ಇವಾಗ. ಹಾಗಾಗಿ ಇದು ಈಡಿಗ ಸಮುದಾಯದ ಲೆಕ್ಕಾಚಾರ ನಾವು ಹೇಳ್ತಾ ಇರುವಂಥದ್ದು. ಇನ್ನು ಮುಂದಿನ ಸಮುದಾಯವನ್ನು ನಾವು ನೋಡ್ತಾ ಹೋಗೋದಾದ್ರೆ, ಕ್ರೈಸ್ತ ಸಮುದಾಯ ಏನು ಲೆಕ್ಕ ಕೊಡ್ತಾ ಇದೆ? ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ ಇದೀಗ 12 ಲಕ್ಷ ಇದ್ದಾರೆ ಕ್ರೈಸ್ತ ಸಮುದಾಯದವರು ಅಂತ ಹೇಳಿ ಸರ್ಕಾರ ಜಾತಿಗಣತಿ ವರದಿಯಲ್ಲಿ ಹೇಳಿದೆ. ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕ ನಾವು 15 ಲಕ್ಷ ಮಂದಿ ಇದ್ದೇವೆ ಅಂತ ಹೇಳಿ ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕ ಇಷ್ಟಿರುವಂಥದ್ದು. ಇನ್ನು ಕ್ರೈಸ್ತ ನಾವು ನೋಡಿದ್ವಿ. ಇದೀಗ ನೋಡಿ, ಜಾತಿ ಜಡ್ಜ್ಮೆಂಟ್ನನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಸರ್ಕಾರಿ ಲೆಕ್ಕ ಲಿಂಗಾಯತ, ಒಕ್ಕಲಿಗ, SC, ST, ಮುಸ್ಲಿಂ, ಕ್ರೈಸ್ತ, ಕುರುಬ, ಗೊಲ್ಲ, ಬ್ರಾಹ್ಮಣ, ವಿಶ್ವಕರ್ಮ, ಈಡಿಗ, ಮರಾಠ ಸಮುದಾಯಗಳು ಕೊಡ್ತಾ ಇರುವಂತಹ ಲೆಕ್ಕ ಎಷ್ಟಪ್ಪ ಅಂತಂದ್ರೆ 4,92,67,395 ಸರ್ಕಾರಿ ಲೆಕ್ಕ ಇರುವಂಥದ್ದು. ಇದು ಎಷ್ಟು? 4,92,67,395 ಸರ್ಕಾರಿ ಲೆಕ್ಕ. ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕ ಬರೋಬ್ಬರಿ 7.95 ಕೋಟಿ ಕೊಡ್ತಾ ಇದೆ ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕಾಚಾರ ಇದು. ಇದೆಲ್ಲವೂ ಕೂಡ ಜಾತಿ ಜಡ್ಜ್ಮೆಂಟ್ ಅನ್ನ ಕೊಡ್ತಾ ಇದೆ. ಪ್ರತಿಯೊಂದು ಜಾತಿಗಳು ಕೂಡ ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಅದೇ ರೀತಿಯಾಗಿ ಹಿಂದುಳಿದ ಸಮುದಾಯಗಳು ಕೊಡ್ತಾ ಇರುವಂತಹ ಲೆಕ್ಕ ಏನಪ್ಪಾ ಅಂತಂದ್ರೆ, ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ 1,05,47,547 ಲೆಕ್ಕಾಚಾರವನ್ನ ಕೊಡ್ತಾ ಇದೆ. ಆದರೆ ಈ ಸಮುದಾಯ ಯಾವುದೇ ರೀತಿಯಾದಂತಹ ತಕರಾರನ್ನ ಎತ್ತಿಲ್ಲ ಇಲ್ಲಿಯವರೆಗೂ. ಇನ್ನು ಮುಂದೆ ಏನು ಮಾಡುತ್ತೆ, ತಕರಾರನ್ನ ಎತ್ತುತ್ತಾ ಇಲ್ವಾ ಅದು ನನಗೆ ಗೊತ್ತಿಲ್ಲ. ಇನ್ನು ಕರ್ನಾಟಕದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ ಇಲ್ಲಿ 5,98,14,942 ಎಷ್ಟು ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ. 2015 ನಾವು ನೋಡ್ತಾ ಹೋಗೋದಾದ್ರೆ
5,98,14,942 ಸಮುದಾಯಗಳ ಲೆಕ್ಕಾಚಾರವನ್ನು ನಾವು ನೋಡ್ತಾ ಹೋಗೋದಾದ್ರೆ 9 ಕೋಟಿ ಎಷ್ಟು 9 ಕೋಟಿ ನಿಜಾನ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ.